ಹಾಯ್ ಸ್ನೇಹಿತರೆ, ಸಾಕಷ್ಟು ಜನಕ್ಕೆ ಬೆಳಗ್ಗೆ ಅಥವಾ ಸಾಯಂಕಾಲ ಆದ್ರೆ ಒಂದು ಹುಚ್ಚಿರುತ್ತೆ. ಅದೇನೆಂದರೆ ಟೀ, ಕಾಫಿ ಕುಡಿಯೋದು. ಒಬ್ಬೊಬ್ಬರು ಒಂದೊಂದು ಹಾಲನ್ನು ಕುಡಿತಾರೆ. ಒಬ್ರು ಎಮ್ಮೆ ಹಾಲು ಕುಡಿದ್ರೆ ಮತ್ತೊಬ್ರು ಹಸು ಹಾಲು ಕುಡಿತಾರೆ. ಇನ್ನು ಹಳ್ಳಿಯಲ್ಲಿ ಇದ್ರೆ ಇನ್ನು ಮುಂದೆ ಹೋಗಿ ಮೇಕೆ ಹಾಲನ್ನು ಕುಡಿತಾರೆ. ಆದರೆ ಯಾವುದೇ ಹಸು ಹಾಲಾಗಲಿ ಇಲ್ಲ ಎಮ್ಮೆ ಹಾಲಾಗಲಿ ಎಲ್ಲಾನೂ ಲೀಟರ್ಗೆ 100 ರೂಪಾಯಿಗಿಂತ ಕಡಿಮೆನೆ. ಆದರೆ ಈ ವಿಡಿಯೋದಲ್ಲಿ ನಿಮಗೆ ಯಾರಿಗೂ ತಿಳಿಯದ ನೀವೇ ಆಶ್ಚರ್ಯಪಡುವ ಒಂದು ಹಾಲಿನ ಬಗ್ಗೆ ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಮೊದಲು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಮ್ಮೆಲ್ಲರಿಗೂ ಹಸು ಹಾಲು, ಎಮ್ಮೆ ಹಾಲು, ಮೇಕೆ ಹಾಲು ಗೊತ್ತಿದೆ. ಇನ್ನು ಮುಂದಕ್ಕೆ ಹೋದ್ರೆ ಕತ್ತೆ ಹಾಲು ಸಹ ನಮಗೆ ಗೊತ್ತಿದೆ. ಆದರೆ ನಿಮಗೆ ಯಾರಿಗಾದ್ರೂ ಇಲಿ ಹಾಲಿನ ಬಗ್ಗೆ ಗೊತ್ತಿದೆಯಾ? ಏನಕ್ಕೆ ಈ ಇಲಿ ಹಾಲನ್ನು ಬಳಸುತ್ತಾರೆ? ಇದರ ಬಗ್ಗೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೂ ಗೊತ್ತಿಲ್ಲ ಅಂದ್ರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಾವು ಸಾಕಷ್ಟು ಜನ ಹಸು, ಎಮ್ಮೆ, ಮೇಕೆ, ಕತ್ತೆ ಹಾಲನ್ನು ಕುಡ್ದಿರ್ತೀವಿ. ಆದರೆ ಇಲಿ ಹಾಲನ್ನು ನೀವು ಯಾವತ್ತಾದರೂ ಕುಡ್ದಿದ್ದೀರಾ ಎಂದು ಸಹ ಅಂತಹ ದುಸ್ಸಾಹಸಕ್ಕೆ ಕೈಹಾಕಬೇಡಿ. ಏಕೆಂದರೆ ಇಲಿ ಹಾಲನ್ನು ಮಾನವರು ಕುಡಿಯಬಾರದು. ಒಂದು ವೇಳೆ ಕುಡಿದ್ರೆ ಜೀವಾನೇ ಹೋಗುವ ಸಾಧ್ಯತೆ ಇದೆ. ಆದರೆ ಈ ಇಲಿ ಹಾಲೆ ಎಲ್ಲಾ ಹಾಲಿಗಿಂತ ಹೆಚ್ಚು ಕಾಸ್ಟ್ಲಿ. ಈ ಇಲಿ ಹಾಲು ಲೀಟರ್ಗೆ ಬರೋಬ್ಬರಿ 18 ಲಕ್ಷ ಬೆಲೆ ಬಾಳುತ್ತದೆ. ಈ ಇಲಿ ಹಾಲು ತುಂಬಾ ಹೆಚ್ಚು ಕಾಸ್ಟ್ಲಿ ಆಗಿದೆ. ಕುಡಿಯಲು ಸಾಧ್ಯವಾಗದ ಈ ಹಾಲು ಯಾಕೆ ಇಷ್ಟೊಂದು ಕಾಸ್ಟ್ಲಿ ಅಂತ ನಿಮಗೆ ಅನಿಸಬಹುದು. ಆದರೆ ಇದೇ ಸತ್ಯ. ಏಕೆಂದರೆ ಈ ಇಲಿ ಹಾಲಿನಿಂದ ಸಾಕಷ್ಟು ರೋಗಗಳನ್ನು ತಡೆಗಟ್ಟುವ ಇಂಜೆಕ್ಷನ್ ಹಾಗೂ ಟ್ಯಾಬ್ಲೆಟ್ಗಳನ್ನು ತಯಾರಿಸುತ್ತಾರೆ. ಈ ಹಾಲಿನಿಂದ ಮಲೇರಿಯಾ ಕಾಯಿಲೆಯನ್ನು ತಡೆಯುವ ಇಂಜೆಕ್ಷನ್ ಹಾಗೂ ಟ್ಯಾಬ್ಲೆಟ್ಗಳನ್ನು ತಯಾರಿಸುತ್ತಾರೆ. ಅಷ್ಟೇ ಅಲ್ಲ, ಸಾಕಷ್ಟು ಪವರ್ಫುಲ್ ಮೆಡಿಸಿನ್ಸ್ಗಳಲ್ಲಿ ಕೂಡ ಈ ಇಲಿ ಹಾಲನ್ನು ಬಳಸುತ್ತಾರೆ. ಅದಕ್ಕಾಗಿಯೇ ಈ ಹಾಲು ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಮಿಲ್ಕ್ ಆಗಿ ಕರೆಯುತ್ತಾರೆ. ಇನ್ನು 1 ಲೀಟರ್ನ ಹಾಲು ಬೇಕೆಂದರೆ 45,000 ಇಲಿಗಳು ಬೇಕಾಗುತ್ತದೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ನಲ್ಲಿ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಲೆಂದು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.